ಕಶ್ಯಪ್ ಅವರೇ, ಮೊದಲನೇದಾಗಿ ನೀವು ಯಾಕೆ ವಿಬಿಜಿ ರಾಮ್ಜಿಯನ್ನ ವಿರೋಧಿಸ್ತಾ ಇದ್ದೀರಿ ಮತ್ತು ಮನ್ರೇಗಾವನ್ನ ನೀವು ಮತ್ತೆ ಮರುಸ್ಥಾಪಿಸಬೇಕು ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. 3 ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀರಿ. ಯಾಕೆ ಈ ಪ್ರಯತ್ನ? 2005ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಅಂದಿನ UPA ಸರ್ಕಾರ ನಮ್ಮ ಮನಮೋಹನ್ ಸಿಂಗ್ ಹಾಗೂ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಇದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮು ಕಾಂಗ್ರೆಸ್ ಸರ್ಕಾರದನ್ನ ಲಾಂಚ್ ಮಾಡಿದ್ರು. ಬಡವರು ಯಾರು ಕೆಲಸ ಇಲ್ಲದೆ ಮನೆಗೆ ಹೋಗ್ಬಾರ್ದು, ಬಡವರು ಯಾರು ಹಸ್ಕೊಂಡ್ ಮನೇಲಿ ಮಲಗಬಾರ್ದು ಅನ್ನೋ ಯೋಚನೆ ಇಟ್ಕೊಂಡು ಈ ಯೋಜನೆಯನ್ನು ಜಾರಿ ಮಾಡಿದ್ರು. ನಿಮ್ಗೆ ಗೊತ್ತು, ರಾಜ್ಯದಲ್ಲಿ ದೇಶದಲ್ಲಿ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಒಂದೊಂದ್ಸಲಿ ಮಳೆ ಇರುತ್ತೆ, ಬೆಳೆ ಆಗಲ್ಲ, ರೈತನಿಗೆ ಕೆಲಸ ಇರಲ್ಲ. ಒಬ್ಬ ಬಡ ಕಾರ್ಮಿಕನಿಗೆ ಯಾವ್ದೋ ಒಂದು ಫ್ಯಾಕ್ಟ್ರಿ ಏನು ಅನಕ್ಷರಸ್ಥರಾಗಿದ್ರೆ ಅವನಿಗೊಂದು ಕೆಲಸ ಸಿಗಲ್ಲ, ಏನು ಬರ್ಲಿಲ್ಲ ಅಂದ್ರೂ ಕೆಲಸ ಸಿಗಲ್ಲ ಅನ್ನೋದು ನಾವು ಜನಸಾಮಾನ್ಯರಲ್ಲಿ ಒಂದು ಮಾತಿತ್ತು. ಪ್ರತಿ ನಾಗರಿಕರಿಗೂ ನಾವು ಅಟ್ಲೀಸ್ಟ್ 100 ದಿವಸ ಅವರಿಗೆ ಕೆಲಸ ಕೊಡ್ಬೇಕು ಅನ್ನೋ ಯೋಜನೆಯನ್ನು ಇಟ್ಕೊಂಡು ನಾವು ಈ NREG ಮನ್ರೇಗಾ ಅನ್ನು ಚಾಲನೆ ನೀಡಿದ್ವಿ. ಪ್ರತಿ ಗ್ರಾಮ ಪಂಚಾಯತಿ, ಪ್ರತಿ ಹಳ್ಳಿಯಲ್ಲೂ ಪ್ರತಿ ಯಾರಿಗೆ ಉದ್ಯೋಗ ಇಲ್ಲ, ನನ್ಗೆಲ್ಲೂ ಉದ್ಯೋಗ ಇಲ್ಲ, ನನ್ಗೇನು ಮಾಡಕ್ ಆಗ್ತಿಲ್ಲ ಅನ್ನೋ ಒಂದು ಗ್ರಾಮ ಪಂಚಾಯತಿ ಹತ್ರಕ್ಕೆ ಹೋಗ್ಬಿಟ್ಟು ಅವನು ನೋಂದಣಿ ಮಾಡ್ಕೊಂಡು ಅವ್ರು ಏನ್ ಕೆಲ್ಸ ಹೇಳ್ತಾರೋ, ಇಲ್ಲ ಹಣ್ಣು ಬೆಳೆಯೋದು, ಇಲ್ಲ ಕೆರೆ ಒಂದು ಜೀರ್ಣೋದ್ಧಾರ ಮಾಡೋದು, ಇಲ್ಲ ದೇವಸ್ಥಾನದ ಹತ್ರ ಏನೋ ಕಟ್ಟೋದು, ಇಲ್ಲ ಒಂದು ರಸ್ತೆ ಅಗಿಯೋದು, ಇಲ್ಲ ಏನೋ ಒಂದು ಕೆಲಸ ಮಾಡೋದಕ್ಕೆ ಅನುಕೂಲಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ಕೊಡ್ತಾ ಇದ್ವಿ. ನಮ್ಮ UPA ಸರ್ಕಾರ ಅವಧಿಯಲ್ಲಿ ಈ ಯೋಜನೆಗೆ ನಾವು ಡಿಸೆಂಟ್ರಲೈಸ್ ಮಾಡಿದ್ವಿ. ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯವ್ರಿಗೆ ಅನುದಾನ ಕೊಡ್ತಿದ್ವಿ, ಡೈರೆಕ್ಟ್ ಜಾಬ್ನ ನಾವು ಕೊಡ್ತಾ ಇದ್ವಿ. ಇವಾಗ UPA ಮೋದಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕಾಂಟ್ರಾಕ್ಟರ್ಗಳ ಮೂಲಕ ಹೈರ್ ಮಾಡಕ್ಕೆ ಹೋಗಿದ್ದಾರೆ. ಕಾಂಟ್ರಾಕ್ಟರ್ಗೆ ಹಣ ಪಾವತಿ ಆಗುತ್ತೆ. ಸೆಕೆಂಡ್ ಇರ್ಲಿ, ಒಂದ್ ಅಂಶ ಮಾತಾಡ್ತೀನಿ. ಲೋಹಿತ್ ಅವರೇ, ಈಗ ಕಾಂಗ್ರೆಸ್ ವಕ್ತಾರ ಮಾತನ್ನ ಕೇಳಿಸ್ಕೊಳ್ತಿದ್ದೀರಿ. ಮುಖ್ಯವಾಗಿ ಅವ್ರು ವಿರೋಧ ಮಾಡೋದಕ್ಕೆ ಕಾರಣಗಳನ್ನ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಒಂದ್ ಅಂಶವನ್ನ ಅವರು ಪ್ರತಿಪಾದಿಸಿದ್ದಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಅಂದ್ರೆ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ಅಧಿಕಾರವನ್ನ ಕೊಡಲಾಗಿತ್ತು, ಅವರು ನಿರ್ಧಾರವನ್ನ ಮಾಡ್ತಿದ್ರು. ಆದ್ರೆ ಈಗ ಅದಿಲ್ಲ ಅನ್ನೋದು ಅವ್ರ ವಾದ ಆಗಿದೆ. ನಿಮ್ಮ ಅದಕ್ಕೆ ವಾದ ಏನು? ಮೇಡಮ್, ಈಗ ಒಂದು ಏನು ಐತಿಹಾಸಿಕವಾದಂತಹ ವಿಬಿಜಿ ರಾಮ್ಜಿ ನಮ್ಮ NDA ಸರ್ಕಾರ, ಕೇಂದ್ರ ಸರ್ಕಾರ ಇವಾಗ ಅದು ಅನುಷ್ಠಾನ ಮಾಡ್ತಾ ಇದೆ. ಅದು ವಿಬಿಜಿ ಒಂದು ಕಾಂಗ್ರೆಸ್ಗೆ ಸಮಸ್ಯೆ ಇರೋದು ಈ ಯೋಜನೆ ಬಗ್ಗೆ ಅಲ್ಲ, ಅವರಿಗೆ ರಾಮ್ಜಿ ಅಂತ ಇದೆಯಲ್ಲ ಅದು ತೀವ್ರದಂತ ನಿಮ್ಮ ಪ್ರಶ್ನೆಗೆ ಉತ್ತರ ಬರ್ತೀನಿ. ವಿಬಿಜಿ ರಾಮ್ಜಿ ಅಂತಾರೆ ವಿಕಸಿತ ಭಾರತ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ಯಾರಂಟಿ ಅಂತ ಹೇಳಿ. ಅದ್ರದ್ದು ಸಂಪೂರ್ಣವಾದಂತ ಏನು ಇದಿದೆ, ಒಂದು ಕಾಯ್ದೆ ಇದೆ, ವಿಧೇಯಕ ಇದೆ. ಇದ್ರ ಬಗ್ಗೆ ಇವ್ರು ಇಷ್ಟೊಂದು ತೀವ್ರವಾಗಿ ಅಸಮಾಧಾನ, ಅಸಹಿಷ್ಣುತೆ ಯಾಕೆ ಪ್ರದರ್ಶನ ಮಾಡ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಸಮಸ್ಯೆ ಇರೋದು ರಾಮ ಅದ್ರಲ್ಲಿ ಇದಾನೆ ಅಂತ ಹೇಳಿ ಅವರಿಗೆ ಮುಂಚೆಯಿಂದನೂ ಸಹ ಹಿಂದುತ್ವ ಒಂದು ವಿರೋಧಿ ಒಂದು ಮನಸ್ಥಿತಿನೇ ಇರೋಂಥದ್ದು. ತಾವೇನು ಈಗ ಪ್ರಶ್ನೆ ಮಾಡಿದ್ರಿ ಅಥವಾ ಕಾಂಗ್ರೆಸ್ ವಕ್ತಾರರು ಏನ್ ಪ್ರಶ್ನೆ ಮಾಡ್ತಾ ಇದಾರೆ, ಇದು ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ಗೆ ಕೊಟ್ಟಂತ ಅಧಿಕಾರನ ಕಿತ್ಕೊಂಡ್ರು ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದಾರೆ. ಇವತ್ತು ಕೇಂದ್ರ ಸರ್ಕಾರ, ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ದೇಶಾದ್ಯಂತ ಈ ಒಂದು ಐತಿಹಾಸಿಕದಂತ ವಿಧೇಯಕನ ಅಪಪ್ರಚಾರ ಮಾಡಿ ಜನಗಳಿಗೆ ದಿಕ್ತಪ್ಸುವಂತ ಒಂದು ಪ್ರಯತ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಕಾಯ್ದೆನಲ್ಲಿ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿರಂತದ್ದೇ ಗ್ರಾಮ ಪಂಚಾಯತ್ಗೆ. ಆ ಗ್ರಾಮ ಸಭೆಯಲ್ಲಿ ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಕಾಮಗಾರಿ ಆಗಿರ್ಬೋದು ನಿರ್ಧಾರ ಮಾಡಿ ಅಂತಿಮವಾಗಿ ಅದನ್ನ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಗೈಡ್ಲೈನ್ಸ್ ಅಷ್ಟೇ ಕೊಟ್ಟಿರುವಂತದ್ದು. ಬಟ್ ಸಂಪೂರ್ಣವಾದಂತ ಜವಾಬ್ದಾರಿ ಮತ್ತೆ ಅವಕಾಶ ಕೊಟ್ಟಿರುವಂತದ್ದೇ ಗ್ರಾಮ ಸಭೆಗೆ ಅಥವಾ ಗ್ರಾಮ ಪಂಚಾಯತಿಯ ಒಂದು ಸದಸ್ಯರಿಗೆ, ಏನು ಅಲ್ಲಿ ಆ ಒಂದು ಬಾಡಿಗೆ. ಸೊ ಈ ದೃಷ್ಟಿನಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಂಚಾಯತ್ ರಾಜ್ಗೆ ಏನ್ ಬಲಪಡಿಸಿದೀವಲ್ಲ, ಇವತ್ತು ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಒಂದು ಆದ್ಯತೆ ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ. ಆ ಮಟ್ಟಕ್ಕೆ ಈಗ 2014ರಿಂದನೂ ಸಹ ತಾವು ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಿ ಕಾಣ್ತಾ ಇದ್ದೀರಾ, ತಾವೇ ಗಮನಿಸ್ತಾ ಇದ್ದೀರಾ. ಈಗ ಒಂದು ಸಂದರ್ಭದಲ್ಲಿ ಏನು ಶೌಚಾಲಯ ಆಗಿರ್ಬೋದು,
ಅಥವಾ ಶುದ್ಧ ಘಟಕದ ಕುಡಿಯುವಂತ ನೀರಾಗಿರ್ಬೋದು, ಬೇರೆ ವಿಭಿನ್ನವಾದಂತಹ ಕಾರ್ಯಕ್ರಮ ಸಂಪೂರ್ಣವಾಗಿ 2014 ಆದ್ಮೇಲೆ ಹೆಚ್ಚಿನ ಒಂದು ಪುನಶ್ಚೇತನ ಒಂದು ಗ್ರಾಮ ಪಂಚಾಯತ್ಗೆ ಕೊಟ್ಟಿರೋಂತ ಅಧಿಕಾರ. ಸೊ ಈ ದೃಷ್ಟಿಯಲ್ಲಿ ನಾವು ಗ್ರಾಮ ಪಂಚಾಯತ್ಗೆ ಅಥವಾ ಸ್ಥಳೀಯ ಮಟ್ಟಕ್ಕೆ ನಾವು ಯಾವ್ದನ್ನು ಸಹ ಅಧಿಕಾರ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ. ಅಥವಾ ಅವ್ರು ಹೇಳಿದಂತೆ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟರ್ಗೆ ಕೊಟ್ಟು ಹೆಚ್ಚಿನ ಅವ್ರ ಮೂಲಕ ದುರುಪಯೋಗ ಈ ಒಂದು ಹಣಕಾಸಾಗಿರ್ಬೋದು ಇನ್ನೊಂದು ಮಾಡ್ತಾ ಇಲ್ಲ. ನಾವು ಸಂಪೂರ್ಣವಾಗಿ DBT ಏನಿದೆ, ಡೈರೆಕ್ಟ್ ಏನು ಫಂಡ್ ಟ್ರಾನ್ಸ್ಫರ್ ಇದೆ, ಆ ಮುಖಾಂತರನೇ ಡೈರೆಕ್ಟ್ ಆಗಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕೊಡುವಂತ ಒಂದು ಯೋಜನೆ ಇದು. ಸರಿ ಲೋಹಿತ್ ಅವರೇ, ಹೇಳಿ ನಂದನ್ ಅವರೇ. ನೋಡಿ, ಎಲ್ಲಾತ್ರಲ್ಲೂ ಅವರು ವಿಷ ಬೀಜ ಬಿತ್ತುವ ಕೆಲಸವನ್ನು ಮಾಡುತ್ತಿದ್ದಾರೆ. ನಿಮ್ಮ ಡಿಬೇಟಿನಲ್ಲಿ, ನಿಮ್ಮ ಚರ್ಚೆಯಲ್ಲೇ ಗೊತ್ತಾಗುತ್ತೆ. ಅದರಲ್ಲೂ ಒಂದು ಕಮ್ಯುನಲ್ ಆಂಗಲ್ ತರಕ್ ಹೋಗ್ತಿರಲ್ಲ. ಸಿದ್ದರಾಮಯ್ಯ ಅದರಲ್ಲೂ ರಾಮ ಇದ್ದಾರೆ, ಶಿವಕುಮಾರ್ ಶಿವ ಇದ್ದಾರೆ, ರಾಮ ಶಿವ ಇರುವ ರಾಮ ಅನ್ನುವ ಮುಖ್ಯಮಂತ್ರಿ ಇದ್ದಾರೆ, ಶಿವ ಅನ್ನುವ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯವನ್ನ ಆಡ್ತಿದ್ದಾರೆ ಕಣ್ರಿ. ನಿಮ್ಗೆ ಅಷ್ಟು ಅರ್ಥ ಆಗಲ್ವೇನ್ರಿ ಬಿಜೆಪಿ ಮಿತ್ರರೇ? ರಾಮ ಮುಖ್ಯಮಂತ್ರಿ ಆಗಿದ್ದಾರೆ, ಶಿವ ಈಶ್ವರ ಜಗದೋದ್ಧಾರಕ ನಮ್ಮ ಉಪಮುಖ್ಯಮಂತ್ರಿ ಕಣ್ರಿ. ರಾಮ ನಮ್ಮ ಗಾಂಧಿ ಹೇಳಿರೋ ರಾಮರಾಜ್ಯ ಮಾಡ್ತಾ ಇದೀವಿ ನಾವು. ಜಗದೋದ್ಧಾರಕ ನಮ್ಮ ಶಿವಕುಮಾರ ರಾಜ್ಯವನ್ನು ಅಭಿವೃದ್ಧಿ ಮಾಡಕ್ ಕೊಟ್ಟಿದ್ದಾರೆ. ಇದು ನಮ್ಮ ರಾಮರಾಜ್ಯ ಕಟ್ಟಕ್ ಕೊಡ್ತಿರೋದು ನಾವು. ನಿಮ್ಮಂಗೆ ಹಿಂದೂ ಮುಸ್ಲಿಮು ಧರ್ಮಗಳ ಮಧ್ಯೆ ಇದು ವಿಷ ಬೀಜ ಬಿತ್ತೋ ಕೆಲಸ ನಾವು ಮಾಡ್ತಾ ಇಲ್ಲ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಮೇಡಮ್, ಇವ್ರು ಹೇಳ್ತಾ ಇದ್ರು ನಾವು ಏನೋ ಇದು 10 ವರ್ಷದಲ್ಲಿ 11 ವರ್ಷದಲ್ಲಿ ಮಹಲ್ ಕಟ್ಬಿಟ್ಟಿದೀವಿ ಅಂದ್ರಲ್ಲ. ಈ ಯೋಜನೆಗೆ UPA ಸರ್ಕಾರ ಅವಧಿಯಲ್ಲಿ 100% ಫಂಡಿಂಗು ಕೇಂದ್ರದ್ದಿತ್ತು. ಇವಾಗ ಇವ್ರು ಮಾಡಿರೋದು ಏನು ಅಂದ್ರೆ 60% ಅವ್ರು ಕೊಡ್ತಾರಂತೆ, 40% ನಾವು ಕೊಡ್ಬೇಕಂತೆ. ಇದ್ಯಾವ ನ್ಯಾಯ? ಆಲ್ರೆಡಿ ಫೆಡರಲಿಸಂ ಅಲ್ಲಿ ರಾಜ್ಯಕ್ಕೆ ಬರಬೇಕಾಗಿರುವ ಅನುದಾನವನ್ನು ಯಾವ ಮಟ್ಟಕ್ಕೆ ಇವರು ಅಗದಿ ತಿಂತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತು. ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. 2023-24 ರಾಜ್ಯದಲ್ಲಿ ಭೀಕರ ಬರತಾಂಡವಾಗಿತ್ತು. ಆ ಅನುದಾನವನ್ನು ನಾವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ತಗೊಂಡ್ಬಂದ್ವಿ. ಇವರು ಈ 40% ನಮ್ಗೆ ಕೊಡ್ತಾರ? ಇವ್ರು ಈ 40% ಕೊಡ್ತಾರ? ಕೊಡಲ್ಲ. ಸೆಕೆಂಡ್, ಜಲ್ ಜೀವನ್ ಮಿಷನ್ ಅಂತ ಇವ್ರದೇ ಯೋಜನೆ, ನಮ್ ರಾಜ್ಯ ಸರ್ಕಾರದಲ್ಲ ಯೋಜನೆ ಅದು. ನೀರಿನ ಮೂಲ ಇಲ್ಲದೆ ಚಾಲನೆ ನೀಡಿರೋ ಒಂದು ಯೋಜನೆ ಜಲ ಜೀವನ್ ಮಿಷನ್ ಅಂತ. ಆ ಯೋಜನೆಗೂ ಕೂಡ ಇಲ್ಲಿವರೆಗೂ ಅನುದಾನ ಇದು ಸರಿಯಾಗಿ ರಿಲೀಸ್ ಮಾಡಿಲ್ಲ. ಥರ್ಡ್, ಭದ್ರಾ ಮೇಲ್ದಂಡೆ ಯೋಜನೆಗೆ 5,500 ಕೋಟಿ ಇವರದೇ ಫೈನಾನ್ಸ್ ಮಿನಿಸ್ಟ್ರು ಇವರ ಬೊಮ್ಮಾಯಿ ಅವಧಿಯಲ್ಲೇ ಅನೌನ್ಸ್ ಆಗಿರೋ ಬಡ್ಜೆಟ್ಗೆ ಇದು ಅನೌನ್ಸ್ ಮಾಡಿದ್ರು, ಇಲ್ಲಿವರೆಗೂ ಬಂದಿಲ್ಲ. ಇವರ ಒಂದು ಹೇಳಿ ಮೇಡಮ್, ಇವರು ಈ ಮಟ್ಟದ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇವಾಗ UPA ಸರ್ಕಾರ ಅವಧಿಯಲ್ಲಿ ನಮ್ಮ NRGEಲಿ 100% ಫಂಡಿಂಗ್ ಬರ್ತಿದ್ದು ಕೇಂದ್ರ ಸರ್ಕಾರದಿಂದ. ಆದ್ರೆ ಇವ್ರು ಏನೋ ಮಾಡಕ್ ಹೊರಟಿದ್ದಲ್ಲ ಜೀರಾಮ್ ಅಲ್ಲಿ 60-40 ರಾಜ್ಯ ಸರ್ಕಾರ ಏನಕ್ ಬರ್ಸ್ಬೇಕು? ನಾವು ರಾಜ್ಯ ಸರ್ಕಾರ ಏನಕ್ ಬರ್ಸ್ಬೇಕು? ಬಡವರ ಮೇಲೆ ಇವರು ತೆರಿಗೆ ಹಾಕೊಂಡು ಹೋಗ್ತಾ ಇದಾರೆ, ಶ್ರೀಮಂತರ ಮೇಲೆ ತೆರಿಗೆ ಕಮ್ಮಿ ಮಾಡ್ಕೊಂಡು ಹೋಗ್ತಿದ್ದಾರೆ. ತಿಮ್ಮಣ್ಣ ಬೊಮ್ಮಣ್ಣನ ಮೇಲೆ ಟ್ಯಾಕ್ಸ್ ಆಗ್ತಾ ಇದೆ, ಅದೇ ಅದಾನಿ ಅಂಬಾನಿ ಮೇಲೆ ಟ್ಯಾಕ್ಸ್ ಕಮ್ಮಿ ಆಗ್ತಿದ್ದಾರೆ. ತಿಮ್ಮಣ್ಣ ಬೊಮ್ಮಣ್ಣಗೆ ಏನ್ ಮಾಡ್ತಿದ್ದಾರೆ ಇವರು? ತಿಮ್ಮಣ್ಣ ಬೊಮ್ಮಣ್ಣಗೆ ಏನ್ ಮಾಡ್ತಿದ್ದಾರೆ? ಸರಿ ಸರ್, ಮಾತನಾಡ್ತೀನಿ. ಲೋಹಿತ್ ಅವರೇ, ಮೊದಲ ಪ್ರಶ್ನೆ ತಮ್ಮ ಮೊದಲ ಪ್ರತಿಕ್ರಿಯೆಯಲ್ಲಿ ಹೇಳಿದ್ದೇನು ಅಂತಂದ್ರೆ, ಕಾಂಗ್ರೆಸ್ಗೆ ಸಮಸ್ಯೆ ಇರುವುದು ರಾಮನ ಹೆಸರಿನಲ್ಲಿ ಅಂತ. ಹಾಗಾದ್ರೆ ಕಾಂಗ್ರೆಸ್ನವ್ರದ್ದು ಒಂದು ಪ್ರಶ್ನೆ ಇದೆ, ಅದು ಕಶ್ಯಪ್ ಅವ್ರು ಕೇಳಿಲ್ಲ, ಬಟ್ ಬೇರೆ ಮುಖ್ಯಮಂತ್ರಿಗಳು ಖರ್ಗೆ ಅವರು, ರಾಹುಲ್ ಗಾಂಧಿ ಸಂಸತ್ತೊಳಗೆ ಮಾತಾಡಿದ್ರು. ಬಿಜೆಪಿಗೆ ಸಮಸ್ಯೆ ಇರೋದು ಗಾಂಧೀಜಿ ಹೆಸರಿನಲ್ಲಿ ಅಂತ. ಇರುವ ಒಂದು ಕಾಯ್ದೆ, ಹೊಸ ಕಾಯ್ದೆ ಅಲ್ಲ, ಇರುವ ಕಾಯ್ದೆಯನ್ನ ಬದಲಾಯಿಸಿ ಅದಕ್ಕೆ ಬೇರೆ ಹೆಸರು ಕೊಡೋ ಉದ್ದೇಶ ನಿಮಗೆ ಗಾಂಧೀಜಿಯವರ ಮೇಲೆ ಅಂತಂದ್ರೆ ಬಿಜೆಪಿಗೆ ಗಾಂಧೀಜಿ ಹೆಸರಿನ ಬಗ್ಗೆ, ಕಾಂಗ್ರೆಸ್ಗೆ ರಾಮ್ ಹೆಸರಿನ ಬಗ್ಗೆ ಇರುವಂತ ಅಸಹನೆ, ಅಂದ್ರೆ ನೀವ್ ಹೇಳ್ತಿರೋ ಅಸಹನೆ ರೀತಿಯಲ್ಲೇ ನಿಮಗೆ ಆ ಹೆಸರಿನ ಬಗ್ಗೆ ಅಸಹನೆ ಇದೆಯಾ? ನಮಗೆ ಇನ್ನೂ ಮಹಾತ್ಮ ಗಾಂಧಿ ಅವರಿಗೆ ಹೆಚ್ಚಿನ ಅವರಿಗೆ ಒಂದು ಗೌರವ ಸಲ್ಲಿಸ ಅಂತ ಅವರ ಈ ರೀತಿ ಯೋಜನೆಗಳಲ್ಲಿ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿ ಅವರು 2014 ಮೊದಲನೇ ಅವಧಿಗೆ ಬಂದಂತ ಸಂದರ್ಭದಲ್ಲೇ ಸ್ವಚ್ಛ ಭಾರತ್ ಅವ್ರದೇ ಆದಂತ ಒಂದು ಲಾಂಛನ ಏನು ಅವರ ಒಂದು ಇದಿದೆ, ಅವರ ಮುಖಪುಟ ಅಂದ್ರೆ ಅವರ ಚೆಹರೆಯ ಒಂದು ಲಾಂಛನನೇ ನೀಡೋ ಮೂಲಕ ಅವರಿಗೆ ಗೌರವ ಸಲ್ಲಿಸಿದೀವಿ. ಇವರು ನಕಲಿ ಗಾಂಧಿಗಳು, ಇವರು ಅಷ್ಟೇ ಗಾಂಧಿ ಅಷ್ಟೇ, ಇವ್ರೇನ್ ಗಾಂಧಿಗಳಲ್ಲ. ಯಾರೋ ಇವಾಗ ಗಾಂಧಿ ಕುಟುಂಬ ಅಂತ ಏನಿದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿ ಅವರ ಆಶಯಗಳನ್ನ ಈಡೇರಿಸುವಂತ ಒಂದು ಪ್ರಯತ್ನ ಮಾಡಿಲ್ಲ. ಅವರು ಸ್ವಾರ್ಥಕ್ಕೋಸ್ಕರ ಅವರ ಕುಟುಂಬದ ಹೆಸರಲ್ಲಿ 100 ಯೋಜನೆಗಳು ದೇಶಾದ್ಯಂತ ಇದೆ.
ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಇನ್ನು ಇದ್ದಾರೆ. ಆದ್ರೆ ಇವತ್ತು ಏನು ಗ್ರಾಮ ಸ್ವರಾಜ್ಯಕ್ಕೆ ಇನ್ನೊಂದು ಸ್ಪರ್ಶ ಕೊಟ್ಟಂತದ್ದೇ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು. ನಿಮ್ಮ ವಾದವನ್ನು ಒಪ್ಕೊಳ್ಳೋಣ, ಆದ್ರೆ ಒಂದೇ ಒಂದು ಸಕಾರಣವನ್ನ ಕೊಡಿ ಈ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ. ನೀವು ಹೊಸದಾಗಿ ಯಾವ್ದಾದ್ರು ಯೋಜನೆಯನ್ನ ಪರಿಚಯಿಸಿದ್ರೆ ಅದಕ್ಕೆ ನಿಮ್ಮ ಇಚ್ಛೆ ಇದೆ, ಅಥವಾ ನೀವು ಅದಕ್ಕೆ ಸಂಪೂರ್ಣವಾಗಿ ನಿಮ್ ತೀರ್ಮಾನ, ನೀವ್ ಯಾವ ಹೆಸರು ಬೇಕಾದ್ರೂ ಕೊಡ್ಬೋದು. ಆದ್ರೆ ಇರುವ ಒಂದು ಕಾಯ್ದೆಯನ್ನ ಬದಲಾಯಿಸೋ ಹೊತ್ತಲ್ಲಿ ಇರುವ ಹೆಸರನ್ನ, ಅಲ್ಲಿ ನೆಹರು ಕುಟುಂಬದ ಹೆಸರಿರ್ಲಿಲ್ಲ, ಗಾಂಧಿ ಅಂದ್ರೆ ಈಗ ನೀವೇನ್ ನಕಲಿ ಗಾಂಧಿ ಅಂತ ಕರಿತಿದ್ದೀರಿ ಅವರ ಯಾರು ಹೆಸರಿರ್ಲಿಲ್ಲ, ನೀವೇ ಕರೆಯುವ ಮಹಾತ್ಮ ಅವರ ಹೆಸರಿದ್ದಾಗ ಅದನ್ನ ತೆಗ್ದಿರೋದಕ್ಕೆ ಒಂದು ಸಕಾರಣ ಕೊಡಿ. ಒಂದು, ನಾವು ಗಾಂಧಿ ಅವರಿಗೆ ಈ ರೀತಿ ಹೆಸರು ತೆಗಿಯುವಂತದ್ದು ಇದಿಲ್ಲ, ಉದ್ದೇಶ ಅಲ್ಲ. ನಾವು ಅವರ ಒಂದು ಉದ್ದೇಶ, ಮಹಾತ್ಮ ಗಾಂಧಿಯವರ ಪರಿಕಲ್ಪನೆ ಅಥವಾ ಅವರ ಉದ್ದೇಶ, ಅವರ ದೂರದೃಷ್ಟಿ ಇದೆಯಲ್ಲ, ಅದನ್ನ ಈಡೇರಿಸೋ ಅಂತ ಒಂದು ಪ್ರಯತ್ನ. ಆ ಈಡೇರಿಸೋದು ಯಾವ್ದಪ್ಪ ಅಂತಂದ್ರೆ, ನಾವು ವಿಕಸಿತ ಭಾರತ ಏನಿದೆ, ವಿಕಸಿತ ಭಾರತ 2047 ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಸಾಕಷ್ಟು ಹಲವಾರು ಯೋಜನೆಗಳು ದೂರದೃಷ್ಟಿ ಇಟ್ಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ. ಅದು ಬರೀ ಕೇವಲ ಒಂದು ನಗರ ಅಥವಾ ಪಟ್ಟಣ ವ್ಯಾಪ್ತಿನಲ್ಲಿ ಮಾತ್ರ ತಲುಪಬಾರ್ದು. ಒಂದು ವಿಕಸಿತ ಭಾರತ ಒಂದು ಒಳಗೊಳ್ಳುವಿಕೆ ಮತ್ತು ಪಾಲ್ಗೊಳ್ಳುವಿಕೆ, ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಸಣ್ಣ ಕೃಷಿ ಕಾರ್ಮಿಕ ಅಥವಾ ಒಂದು ಅಲೆಮಾರಿ ಅಥವಾ ಬುಡಕಟ್ಟು ಸಮುದಾಯ ಅಥವಾ ಏನು ಅಲ್ಲಿ ತಾಂಡಾವಾಸಿಗಳು, ಅವರಿಗೂ ಸಹ ವಿಕಸಿತ ಭಾರತದ ವಿಚಾರ, ಅದ್ರದ್ದು ಒಂದು ಆದ್ಯತೆ, ಅದ್ರದ್ದು ಪ್ರಾತಿನಿಧ್ಯ ಸಿಗ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಆ ವಿಕಸಿತ ಭಾರತನೇ ಒಂದು ಅವರಿಗೆ ಮಹಾತ್ಮ ಗಾಂಧಿ ಅವರಿಗೆ. ನಿಮ್ ಉದ್ದೇಶವನ್ನ ನಾನು ಖಂಡಿತ ಪ್ರಶ್ನೆ ಮಾಡ್ತಿಲ್ಲ, ನಿಮ್ ಉದ್ದೇಶ ಸರಿಯಾಗಿರ್ಬೋದು ಮತ್ತು ಅದು ಬಹಳ ಒಳ್ಳೇದೇ ಇರ್ಬೋದು. ಆದ್ರೆ ಹೆಸರು ಬದಲಾವಣೆಗೆ ಒಂದೇ ಒಂದು ಕಾರಣ ಕೊಡಿ. ಯಾವ ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಬೇರೆ ಹೆಸರನ್ನ ಕೊಡುವಂತ ಅಗತ್ಯ ಏನಿತ್ತು? ಒಂದು ಹೆಸರು ತೆಗಿಯುವಂತದ್ದಲ್ಲ, ಅಲ್ಲಿ ಹೆಸರು ಇರುತ್ತೋ ಅಥವಾ ಇರಲ್ವೋ ಅದಲ್ಲ ವಿಚಾರ. ಆದ್ರೆ ಅವ್ರಿಗೆ, ಅವ್ರ ಆತ್ಮಕ್ಕೆ ನಾವು ಒಂದು ತೃಪ್ತಿ ಅಥವಾ ಶಾಂತಿ ಕೊಡೋದು, ನಮ್ಮ ಕೆಲಸದ ನಮ್ಮ ರಿಸಲ್ಟ್ ಮೂಲಕ ಅವರಿಗೆ ತಲುಪಿಸ್ಬೇಕು ಅನ್ನೋದು, ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋಂಥದ್ದು. ಸರಿ ಲೋಹಿತ್ ಅವರೇ, ಮಾತಾಡ್ತೀನಿ ನಿಮ್ ಜೊತೆಗೆ. ಸರಿಯಾದ ಉತ್ತರ ನನ್ಗೆ ಸಿಗ್ಲಿಲ್ಲ. ನಂದನ್ ಅವರೇ, ಲೋಹಿತ್ ಅವ್ರು ಹೇಳ್ತಿಲ್ಲ, ಆದ್ರೆ ಬಿಜೆಪಿ ವಾದ ಏನಿದೆ ಅಂತಂದ್ರೆ, ಮನ್ರೇಗಾ ಯೋಜನೆ ಬಹಳ ಉತ್ತಮವಾಗಿದ್ದೇ ಆದ್ರೂ ಅಲ್ಲಿ ಭ್ರಷ್ಟಾಚಾರ ಇತ್ತು ಮತ್ತು ಅದು ದುರುಪಯೋಗ ಆಗಿದೆ. ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು ಅವರ ಸ್ವಂತ ಕೆಲಸವನ್ನ ಮಾಡಿಕೊಂಡು ಅದನ್ನ ಮನ್ರೇಗಾ ವ್ಯಾಪ್ತಿಯಲ್ಲಿ ತಂದಿದ್ದಾರೆ. ಈ ತರದ್ದು ಅವ್ಯವಹಾರಗಳಾಗಿದೆ. ಇದೆಲ್ಲವನ್ನ ತಡೆಯುವಂತ ಪ್ರಯತ್ನ ನಮ್ಮದು ಅಂತ. ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ? ನೋಡಿ, ಇವಾಗ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು 11 ವರ್ಷ ಬೇಕಾಗಿತ್ತು ಅವ್ರಿಗೆ ಭ್ರಷ್ಟಾಚಾರ ಆಗಿದೆ ಅಂತ ಗೊತ್ತಾಗಕ್ಕೆ. ಇಷ್ಟು ವರ್ಷ ಏನ್ ಕಡ್ಲೆಕಾಯಿ ತಿಂತ ಕೂತಿದ್ರ ಬಿಜೆಪಿ ಅವರು? ಅವ್ರಿಗೆ ಏನು ಸಮಸ್ಯೆ ಅಂದ್ರೆ ಮಹಾತ್ಮ ಗಾಂಧಿ ಹೆಸರೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದ್ರೆ ಅವರು ಗೋಡ್ಸೆ ಆರಾಧಕರು, ಗೋಡ್ಸೆ ಸಂತತಿಗಳವರು. ಹಾಗಾಗಿ ಹೆಸರಿನಲ್ಲಿ ನೀವು ಮಾತಾಡ್ಬೇಕಾದ್ರೆ ನಾ ಮಾತಾಡ್ತಿಲ್ಲ. ಸಾಧ್ಯ ಇಲ್ಲ. ನಾನು ನಿಮ್ ಪೂರ್ಣ ಸಮಯ ಕೊಡ್ತೀನಿ, ಕೇಳಿಸ್ಕೊಬಿಡಿ. ಆಮೇಲೆ ನೀವು ಎಲ್ಲದಕ್ಕೂ ಉತ್ತರ ಕೊಡಿ. ಪೂರ್ಣ ಸಮಯ ಕೊಡ್ತೀನಿ ನಿಮ್ಗೆ. ಓಕೆ, ನೋಡಿ, ಆ ಹೆಸರಿನಲ್ಲಿ ಅವ್ರಿಗೆ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಹೆಸರೇ ಅವ್ರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಗೋಡ್ಸೆ ಆರಾಧಕರು, ಗೋಡ್ಸೆ ಸಂತತಿಗಳು ಇವರು. ಹಾಗಾಗಿ ಏನಾರ ಮಾಡಿ ತಿರ್ಚಿ ಮುರ್ಚಿ ಆ ಹೆಸರನ್ನ ತೆಗಿಬೇಕು, ಆ ಹೆಸರನ್ನ ಹಿಸ್ಟ್ರಿಯಿಂದ ಎರೇಸ್ ಮಾಡ್ಬೇಕು ಅಂತ ಪಣ ತೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಬಿಡೋದಿಲ್ಲ. ಈ ಯೋಜನೆಯಿಂದ ಮೇಡಮ್, ನಾವು ಎಲ್ಲ 12 ತಿಂಗಳು UPA ಸರ್ಕಾರ ಅವಧಿಯಲ್ಲಿ ನಾವು ಕೆಲಸ ಕೊಡ್ತಾ ಇದ್ವಿ ಎಲ್ಲಾರ್ಗೂ. ಆದ್ರೆ ಇವ್ರು ಮಾತ್ರ ಸರ್ಟನ್ ಸೀಸನ್ ಅಲ್ಲಿ ಮಾತ್ರ ಇವರು ಇದು ಕೆಲಸ ಕೊಡ್ತೀವಿ ಅಂತಾರೆ. ಇವಾಗ ಕಮಿಂಗ್ ಬ್ಯಾಕ್ ಟು ದ ಮೇನ್ ಸಬ್ಜೆಕ್ಟ್ ಮೇಡಮ್, ಈ ಮಾರ್ಪಾಡು ಏನೋ ಸೋಕಾಲ್ಡ್ ಇದು ಜಿ-ರಾಮ್ ಅಂತ ಏನೋ ಮಾಡಿದಾರಲ್ಲ, ನಿರುದ್ಯೋಗ ಪ್ರಮಾಣ ಯಾವ ಮಟ್ಟಕ್ಕೆ ಹೆಚ್ಚಳ ಆಗುತ್ತೆ ಅಂತ ನೀವು ಮುಂದಿನ ದಿನಗಳಲ್ಲಿ ನೀವೇ ಒಂದು ಡಿಬೇಟ್ ಮಾಡ್ತೀರಾ. ನಿಮ್ಗೆ ಗೊತ್ತು, ಬರ ತಾಂಡವಾಡ್ತಿರ್ಬೇಕಾದ್ರೆ ಗುಳೆ ಹೋಗೋದನ್ನು ತಪ್ಪಿಸ್ತಾ ಇದ್ದಿದ್ದು ಇದೇ ಮನ್ರೇಗಾ, NREG. ನಿಮ್ಗೆ ಗೊತ್ತು, ಮಹಾರಾಷ್ಟ್ರದಲ್ಲಿ, ಮರಾಠವಾಡದಲ್ಲಿ ಮತ್ತೆ ಕರ್ನಾಟಕದ ಆಯಾ ಭಾಗದಲ್ಲಿ 2008, 9, 10, 11, 12ರಲ್ಲೆಲ್ಲ ಭೀಕರ ಬರ ತಾಂಡವಾಡ್ದಾಗ ಈ ಪ್ರೋಗ್ರಾಮು ಜನರನ್ನ ಹಿಡಿದಿಟ್ಕೊಂಡಿತ್ತು ಅದೇ ಊರಲ್ಲಿ. ಏನಕ್ಕೆ ಅಂದ್ರೆ ಒಂದು 100 ದಿವಸದ ಒಂದು ಉದ್ಯೋಗ ಕೊಡ್ತಾ ಇತ್ತು ಅವ್ರಿಗೆ. ಕನಿಷ್ಠ ಇದು ವೇತನ ಒಂದು ಫಿಕ್ಸ್ ಮಾಡಿದ್ವಿ, ಆ ವೇತನದಿಂದ ಅವರು ಜೀವನ ನಡೆಸ್ತಾ ಇದ್ರು. ಹಾಗಾಗಿ ಈ ಏನೋ ಒಂದು ಜಿ-ರಾಮ್ ಅಂತ ನಾವು ಯೋಜನೆ ಮಾಡ್ತಿದಾರಲ್ಲ, ಈ ಯೋಜನೆಯಿಂದ ಒಂದು ಮೂಲ ಉದ್ದೇಶ ಅವರು
ನಮ್ಮ ಮಹಾತ್ಮ ಗಾಂಧಿಯನ್ನ ಇತಿಹಾಸ ಪುಟದಿಂದ ತೆಗಿಬೇಕು ಅಂತ ಮುಂದೆ ನಿಂತಿಲ್ಲ, ಅದಕ್ಕೆ ನಾವು ಬಿಡೋದಿಲ್ಲ. ಸೆಕೆಂಡು, ಈ ಯೋಜನೆಯಿಂದ ಅವರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಫೆಡರಲಿಸಂ ಮೇಲೆ ಒಂದು ಪೆಟ್ ಕೊಡಕ್ ನಿಂತಿದ್ದಾರೆ. ನಿಮ್ಗೆ ಗೊತ್ತು, ಕಾಂಗ್ರೆಸ್ ಸರ್ಕಾರ UPA ಇದ್ದಾಗ ಈ ಯೋಜನೆಗೆ 100% ಫಂಡಿಂಗ್ ಮಾಡ್ತಾ ಇತ್ತು. ಆದ್ರೆ ಇವರು 40% ಫಂಡಿಂಗ್ ಸ್ಟೇಟ್ ಅವ್ರು ಮಾಡ್ಬೇಕು ಅಂತಾರೆ. ಎಲ್ಲಾ ಯೋಜನೆಗಳಿಗೂ ನಾವು ರಾಜ್ಯ ಸರ್ಕಾರಗಳು ನಾವು ಅದಕ್ಕೆ ದುಡ್ಡು ಹಾಕ್ತಿದ್ರೆ, ನಾವು ಅನೌನ್ಸ್ ಮಾಡೋ ಸ್ಕೀಮ್ಗಳಿಗೆ ನಾವೆಲ್ಲಿಂದ ದುಡ್ಡು ತಗೊಂಡ್ಬರೋಣ? ಇವರು ಪೆಟ್ರೋಲ್ ಮೇಲ್ ಟ್ಯಾಕ್ಸ್, ಇದು ಇಂಪೋರ್ಟ್ ಡ್ಯೂಟಿ ಮೇಲ್ ಟ್ಯಾಕ್ಸ್, ಎಲ್ಲಾ ಸೆಸ್ಸು, ಆ ಸೆಸ್ಸು, ಈ ಸೆಸ್ಸು, ಇದು ತಿಮ್ಮಣ್ಣನ್ ಮೇಲ್ ಸೆಸ್ಸು, ಬೊಮ್ಮಣ್ಣನ್ ಮೇಲ್ ಸೆಸ್ಸು, ಎಲ್ಲಾದ್ಮೇಲೂ ಸೆಸ್ ಹಾಕೊಂಡು ಕೂತ್ಕೊಂಡು ಅವ್ರು ದುಡ್ಡು ಲೂಟಿ ಹೊಡಿತಾ ಇರ್ಬೇಕಾದ್ರೆ ಹೈವೇ ಟೋಲು, ಆ ಟೋಲು, ಈ ಟೋಲ್ ಎಲ್ಲಾದ್ಮೇಲೆ ಲೂಟಿ ಮಾಡ್ತಿದ್ರೆ ಟ್ಯಾಕ್ಸು. ನಮ್ಮ ರಾಜ್ಯಕ್ಕೆ ಇರೋದು ಒಂದು 4ರಿಂದ 5 ರೆವಿನ್ಯೂ, ಸಬ್ ರಿಜಿಸ್ಟ್ರು, ಪೆಟ್ರೋಲ್ ಡೀಸೆಲ್ ಮತ್ತೆ ಎಕ್ಸೈಸ್ ಡ್ಯೂಟಿ. 4-5 ರೆವಿನ್ಯೂಲಿ ನಾವು ಎಷ್ಟು ಅಂತ ನಮ್ಮ ರಾಜ್ಯ ಸರ್ಕಾರವನ್ನು ನಾವು ನಡ್ಸ್ಕೊಂಡು ಹೋಗೋಣ? ನಮ್ಮ ಮೂಲ ಉದ್ದೇಶ ಇಷ್ಟೇ. ನಾವು ಈ ಯೋಜನೆಯನ್ನು ಮೂಲ ಸ್ವರೂಪ ಏನಿತ್ತೋ ಅಲ್ಲಿವರೆಗೆ ನಾವು ನಮ್ಮ ಹೋರಾಟ ಇದ್ದೇ ಇರುತ್ತೆ. ಕಾನೂನು ಮೂಲಕ ಜನರ ಅಭಿಪ್ರಾಯ ಮೂಡಿಸ್ತೀವಿ ಮತ್ತು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ 3 ವಿಭಾಗದಲ್ಲಿ ನಾವು ಈ ಹೋರಾಟವನ್ನು ಜನರ ಮುಂದೆ ತಗೊಂಡೋಗ್ತೀವಿ. ಇದು ಮೂಲ ಸ್ವರೂಪ ಏನಿತ್ತೋ ಅಲ್ಲಿವರೆಗೆ ನಾವು ಅದು ಏನಿತ್ತೋ ಹಂಗಾಗೋವರೆಗೂ ನಾವು ಈ ಹೋರಾಟವನ್ನು ಬಿಡೋದಿಲ್ಲ ಮೇಡಮ್. ಸರಿ, ಮಾತನಾಡ್ತೀನಿ. ಲೋಹಿತ್ ಅವರೇ, ಈಗ ನಂದನ್ ಅವರು 100% ಅಂತಂದ್ರು, 100% ಕೇಂದ್ರ ಕೊಡ್ತಿರ್ಲಿಲ್ಲ, 90-10 ಆ ರೇಷಿಯೋ ಇದ್ದಿದ್ದು ಮೊದಲು. ಅದನ್ನ ಈಗ ನೀವು ಹೊಸ ವಿಬಿಜಿ ರಾಮ್ಜಿಯಲ್ಲಿ 60-40 ಅಂತ ತಂದಿದ್ದೀರಿ. ಎಲ್ಲಾ ರಾಜ್ಯಗಳು ಮೊದಲೇ ಆರ್ಥಿಕ ಹೊರೆಯನ್ನ, ಅದೇನೋ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಮಹಾರಾಷ್ಟ್ರ ಇರ್ಬೋದು, ನಿಮ್ಮದೇ ಸರ್ಕಾರದು, ಅಲ್ಲಿ ಪಾವತಿ ಮಾಡೋದಕ್ಕೂ ಕಷ್ಟ ಆಗ್ತಿದೆ. ಅಂದ್ರೆ ಮಧ್ಯಪ್ರದೇಶ ಇರ್ಬೋದು, ರಾಜ್ಯಗಳಿಗೆ ಮೊದಲೇ ತಮ್ಮ ರಾಜ್ಯದ ಹೊರೆ ಹೆಚ್ಚಿರೋ ಸಂದರ್ಭದಲ್ಲಿ ನೀವು ಹೊಸದಾಗಿ 30% ಎಕ್ಸ್ಟ್ರಾ ಹಾಕಿದ್ರೆ ಹೇಗೆ ತಡ್ಕೋಬೇಕು ರಾಜ್ಯಗಳು? ಇದು ನಿಮ್ಮ ಬದಲಾವಣೆನ ಅನ್ನೋದು ಅವ್ರ ಪ್ರಶ್ನೆ. ಮತ್ತು ಇದನ್ನು ದುರ್ಬಲ ಮಾಡ್ತಿದ್ದೀರಿ ಯಾಕೆ ಅಂತಂದ್ರೆ, ನೀವ್ ಹೇಳಿದ್ರಲ್ಲ ಅಧಿಕಾರ ವಿಕೇಂದ್ರೀಕರಣ, ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಸವಲತ್ತು ಅಂತ. ಖಂಡಿತ ಇಲ್ಲ. ನಿಮ್ಮ ವಿಬಿಜಿ ರಾಮ್ಜಿಯಲ್ಲಿ ಈಗೇನಿದೆ ಅಂತಂದ್ರೆ, ಕೇಂದ್ರ ಸೂಚಿಸುವ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಸೂಚಿಸುವಂತ ಕೆಲಸಗಳನ್ನ ಮಾತ್ರ ಮಾಡಬೇಕು ಅಂತಿದೆ. ಅದರ ನೇರ ಅರ್ಥ ಏನು ಅಂತಂದ್ರೆ, ಗ್ರಾಮ ಪಂಚಾಯತಿಗಳಿಗೆ ಮೊದಲಿದ್ದಂತ ಬಲ ಏನಿತ್ತು ಮತ್ತು ಅಧಿಕಾರ ಏನಿತ್ತು ಅದನ್ನ ನೇರವಾಗಿ ನೀವು ಕಿತ್ಕೊಳ್ತಾ ಇದೀರಿ. ಒಂದ್ ವೇಳೆ ಏನಾದ್ರೂ ನೀವು ಸೂಚಿಸಿದಂತ ಕೆಲಸದ ಹೆಚ್ಚುವರಿ ಪ್ರಮಾಣ ಏನಾದ್ರೂ ಆಯ್ತಂದ್ರೆ, ನೀವು ಅಲ್ಲಿ 40% ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ಕೊಡೋದಿಲ್ಲ, 100% ರಾಜ್ಯ ಸರ್ಕಾರವೇ ಭರಿಸಬೇಕು ಅನ್ನೋದು ಈ ನಿಬಂಧನೆ. ಮತ್ತು ಇದು ಇಡೀ ಕಾಯ್ದೆಯ ಆಶಯವನ್ನೇ ದುರ್ಬಲ ಮಾಡೋದಿಲ್ವಾ? ಇದಕ್ಕೇನ್ ಪ್ರತಿಕ್ರಿಯಿಸ್ತೀರಿ? ಒಂದ್ ನಿಮಿಷ ನಾನು ಸುದೀರ್ಘವಾಗಿ ಮಾಹಿತಿ ಕಂಪ್ಯಾರಿಸನ್ ನಿಮ್ಗೆ ತಿಳಿಸುವಂತ ಪ್ರಯತ್ನ. ಮನ್ರೇಗಾ ಮತ್ತೆ ವಿಬಿಜಿ ರಾಮ್ಜಿ ಬಗ್ಗೆ ಏನ್ 2021 ವರ್ಷದ ಮುಂಚೆ ಏನು ಈ ಒಂದು ಕಾಯ್ದೆ ಮನ್ರೇಗಾ ಬಂದಾದ್ಮೇಲೆ ಆ ಒಂದು 21 ವರ್ಷಕ್ಕೂ ಈಗ ಇರೋಂತ 2026ಕ್ಕೂ ಭಾರಿ ದೊಡ್ಡ ಮಟ್ಟದ ತಂತ್ರಗಾರಿಕೆ ಆಗಿರ್ಬೋದು, ಅಥವಾ ಅಂದ್ರೆ ಟೆಕ್ನಾಲಜಿ ವೈಸ್ ಸಾಕಷ್ಟು ಬದಲಾವಣೆ ಆಗಿದೆ. ಇದು ಹಳೆ ಒಂದು ಯೋಜನೆ. ಇದು ಆ ಹಳೆ ಯೋಜನೆಯ ಮಾನದಂಡಗಳು, ಒಂದು ಪ್ರಕ್ರಿಯೆಗಳನ್ನ ದುರ್ಬಳಕೆ ಮಾಡ್ಕೊಂಡು ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇತ್ತು. ತಮಗೂ ಗೊತ್ತಿದೆ, ತಂಬು, ಕಾಲ್ ತಂಬು, ಕೈ ತಂಬು, ಬೆರಳು, ಇನ್ನೊಂದು ಯಾರ್ಯಾರ್ದೋ ಫೋಟೋ, ಯಾವ್ದಾವ್ದೋ ಜಾಗ, ಆ ತರದೆಲ್ಲ ತಗೊಂಡು ಸಾಕಷ್ಟು 11 ಲಕ್ಷ ಕೋಟಿ ಟೋಟಲಿ ಒಂದು ಅಧ್ಯಯನದ ಪ್ರಕಾರ ಭ್ರಷ್ಟಾಚಾರ ಆಗಿರೋಂಥದ್ದು ಮೇಡಮ್. ಈ ದೃಷ್ಟಿನಲ್ಲಿ ಈಗ ಏನು 7ರಿಂದ 8 ಲಕ್ಷ ಕೋಟಿ ಇವತ್ತು ದೇಶಕ್ಕೆ ಇವತ್ತು ಪ್ರತಿ ವರ್ಷ ನೀಡುವಂತ ಒಂದು ಕಾರ್ಯಕ್ರಮ ವಿಬಿಜಿ ರಾಮ್ಜಿ, ಅದು ಸದ್ಬಳಕೆ ಆಗ್ಲೇಬೇಕು. ಒಂದು ಏನು ಈಗ 90-10 ಇದ್ದಂಥದ್ದು ಕಳೆದ ಒಂದು ಮನ್ರೇಗಾದಲ್ಲಿ ಈಗ 60-40 ಆಗಿದೆ. 60 ಕೇಂದ್ರ, 40 ರಾಜ್ಯ ಸರ್ಕಾರ ಭರಿಸಬೇಕಾಗತ್ತೆ. ಒಂದು ಇಲ್ಲಿ ಆ ರಾಜ್ಯ ಸರ್ಕಾರನೂ ಸಹ ಯೋಜನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಕೌಂಟಬಿಲಿಟಿ ಇಟ್ಕೋಬೇಕು, ಒಂದು ಪಾರದರ್ಶಕತೆ ಇಟ್ಕೋಬೇಕಾಗತ್ತೆ. ಅಲ್ಲಿ ಇಲ್ಲ ಅಂತಂದ್ರೆ ಸಾಕಷ್ಟು ಭ್ರಷ್ಟಾಚಾರ ಆಗುತ್ತೆ. ಬಿಡು, ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ, ಇಲ್ಲಿ ಯಾವ ರೀತಿ ಬೇಕು ಆ ರೀತಿ ಸದ್ಬಳಕೆನೋ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ರಯತ್ನ ಆಗ್ಬೋದು. ಇಲ್ಲಿ ಅವ್ರಿಗೆ ಆದಂತ ಒಂದು ಅಕೌಂಟಬಿಲಿಟಿ ಇದ್ದಂತ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಹೆಚ್ಚಿನ ರೀತಿ ಆಗತ್ತೆ. ಒಂದು ಪಾಲ್ಗೊಳ್ಳುವಿಕೆ, ಒಂದು ಇನ್ನು ಹೆಚ್ಚಿನ ರೀತಿ ಸಕ್ರಿಯವಾಗಿ ಭಾಗವಹಿಸಬಹುದು ರಾಜ್ಯ ಸರ್ಕಾರನೂ ಸಹ. ಆಮೇಲೆ ಮೇಡಮ್ ಇನ್ನು ಆಮೇಲೆ ಮೇಡಮ್ ಈಗಲೂ ಈಶಾನ್ಯ ಭಾರತದಲ್ಲಿ 90 ಮೇಡಮ್ ಒಂದೇ ಸೆಕೆಂಡ್, ಈಶಾನ್ಯ ಭಾರತದಲ್ಲಿ ಇಲ್ಲಿ ಈಗಲೂ ಸಹ 90 ಇದೆ ಮೇಡಮ್. ಹೌದು ಸರ್, ಈಶಾನ್ಯ ಭಾರತ ಮತ್ತು ಹಿಮಾಚಲ ಪ್ರದೇಶ ಅದರಿಂದ ಎಕ್ಸೆಪ್ಟ್ ಆಗಿದೆ, ಎಕ್ಸೆಪ್ಷನ್ ಕೇಸಸ್. ಅದನ್ನು ಉಳಿಸ್ಕೊಂಡಿದ್ದೀರಿ. ಹಾ ಹೌದು, ಅದನ್ನೇ ಹೇಳ್ತಿರೋದು. ಈಶಾನ್ಯ ಭಾರತ ಅಂದ್ರೆ
ಸಪ್ತ ಸಹೋದರಿಯರ ನಾಡು ಬರುತ್ತೆ. ಅದನ್ನ ಬಿಟ್ಟು ಹಿಮಾಚಲ ಪ್ರದೇಶ ಕೂಡ ಅದರ ವ್ಯಾಪ್ತಿಯಲ್ಲಿ ಬರುತ್ತೆ. ಅದು ಉಳಿದಂತೆ ನಮ್ಮ ಇಡೀ ಒಟ್ಟು ರಾಜ್ಯಗಳಿದೆಯಲ್ಲ ಅದೆಲ್ಲದರ ಮೇಲೆ ಹೊರೆಯಾಗುತ್ತೆ. ಯಾಕೆಂದ್ರೆ ನೀವು ಮನ್ರೇಗವನ್ನ ನೋಡಿದ್ರೆ ಅದರ ಹೆಚ್ಚು ಪಾಲುದಾರಿಕೆ ಇರೋದು ಛತ್ತೀಸ್ಗಢ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಈ ರಾಜ್ಯಗಳು ಹೆಚ್ಚು ಅದರ ಪಾಲುದಾರಿಕೆ. ನೀವು ಅದನ್ನ ಬಳಕೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಕೃಷಿ ಕಾರ್ಮಿಕರು ಅದನ್ನ ಬಳಸ್ಕೊಂಡಿದ್ದಾರೆ ಅಂತ. ನೀವು ಡಿಜಿಟಲೀಕರಣ, ಈ KYC, ಭ್ರಷ್ಟಾಚಾರ ತಡೆಗೆ ಇದನ್ನ ಮಾಡಿ. ಆದ್ರೆ ಈ ರೇಷಿಯೋ ಇದೆಯಲ್ಲ 90-10 60-40 ತಂದಿರೋದು ರಾಜ್ಯಗಳ ಮೇಲೆ ನೇರ ಹೊಡೆತ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದ್ದಂತ ಅಧಿಕಾರವನ್ನ ನಿಮ್ಮ ಸುಪರ್ದಿಗೆ ತಗೊಂಡಿದ್ದೀರಿ. ಅಂದ್ರೆ ಇಲ್ಲಿ ತನಕ ಒಬ್ಬ ವ್ಯಕ್ತಿ, ಒಬ್ಬ ಕಾರ್ಮಿಕ ಹಕ್ಕಾಗಿ ಅದನ್ನ ಕೇಳ್ಬೋದಾಗಿತ್ತು. ಆದ್ರೆ ಈಗ ಅದು ಬಜೆಟ್ ಆಧಾರಿತ ಆಗಿದೆ. ನೀವೆಷ್ಟು ಬಜೆಟ್ ಅಲೋಕೇಟ್ ಮಾಡ್ತೀರಿ ಅದರ ಆಧಾರದಲ್ಲಿ ಗ್ರಾಮಗಳಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಅದು ಹಕ್ಕಾಗಿ ಇನ್ ಮುಂದೆ ಉಳಿಯೋದಿಲ್ಲ. ಇದು ಬಹಳ ದೊಡ್ಡ ಅಪಾಯ. ಹೇಳಿ. ಇಲ್ಲ ಮೇಡಮ್, ಆ ರೀತಿ ಏನಿಲ್ಲ. ಟೋಟಲಿ ಒಂದು ಅಸೆಸ್ಮೆಂಟ್ ಪ್ರಕಾರ ನಮ್ಮ ರಾಜ್ಯಕ್ಕೆ 17,000 ಕೋಟಿ ಪ್ರತಿ ವರ್ಷ ಬರುವಂತ ಎಲ್ಲ ಒಂದು ಸಾಧ್ಯತೆ ಇದೆ. ಇಲ್ಲಿ ಇನ್ನು ಹೆಚ್ಚಿನ ಒಂದು ಸಕ್ರಿಯರಾಗಿ ಒಂದು 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 ಒಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡೋಂಥದ್ದು, ಒಂದು ಟೆಕ್ನಾಲಜಿ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಬಳಕೆ ಇಟ್ಕೊಂಡು ನಾವು ಮಾಡೋಂಥದ್ದು. ಅವ್ರು ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಬೋದು. ಇವತ್ತು ಏನಿದೆ 100 ದಿನ ಇದ್ದಂಥದ್ದು ವರ್ಕಿಂಗ್ ಡೇಸ್ 125 ದಿನಕ್ಕೆ ಹೆಚ್ಚಳ ಮಾಡಿದೀವಿ. ಆಮೇಲೆ ಅವರಿಗೆ ಕಾರ್ಮಿಕರಿಗೆ ಸಾಕಷ್ಟು ಜನಕ್ಕೆ ಜಾಬ್ ಕಾರ್ಡ್ ನ ಮಿಸ್ಯೂಸ್ ಮಾಡ್ಕೊಂಡು ಮನ್ರೇಗಾದಲ್ಲಿ ನೈಜವಾದಂತಹ ಕಾರ್ಮಿಕರಿಗೆ ಹಣ ಸಂದಾಯ ಆಗ್ತಿರ್ಲಿಲ್ಲ. ಅದನ್ನ ತಪ್ಪಿಸಿದೀವಿ. ಅದನ್ನ ಒಂದು ಜಿಯೋ ಟ್ಯಾಗಿಂಗ್ ಸಹ ಮಾಡಿ ಒಂದು ಯೋಜನೆ ಅಥವಾ ಕಾರ್ಯ ಒಂದು ನಡೀತಾ ಇರುತ್ತೆ, ಕಾರ್ಯಕ್ರಮ ನಡೀತಾ ಇರುತ್ತೆ. ಅದನ್ನು ಸಹ ಜಿಯೋ ಟ್ಯಾಗಿಂಗ್ ಮಾಡೋಂಥದ್ದು ಒಂದು ತಂತ್ರಗಾರಿಕೆನ ಯೂಸ್ ಮಾಡಿದೀವಿ. ಆಮೇಲೆ 7 ದಿನದೊಳಗೆ ಅವರಿಗೆ ಸಂದಾಯ ಆಗೋಂಥದ್ದು ಸಹ ವ್ಯವಸ್ಥೆ ಕಲ್ಪಿಸ್ಕೊಡಿದ್ವಿ. ಮ್ಯಾಕ್ಸಿಮಮ್ 15 ಡೇಸ್ ಅಲ್ಲಿ ಅವರಿಗೆ ಸಂಬಳ ತಲುಪಿಸುವಂತದ್ದು ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಒಂದು ಆಡಳಿತಾತ್ಮಕ ಒಂದು ಖರ್ಚಿದೆಯಲ್ಲ, ಅದು ಬರೀ 6% ಇತ್ತು ಮನ್ರೇಗಾದಲ್ಲಿ, ಅದನ್ನ 9%ಗೆ ಸಹ ಹೆಚ್ಚಳ ಮಾಡಿದೀವಿ. ಈ ದೃಷ್ಟಿಯಿಂದ ಇದು ಪೂರಕವಾಗಿ ಒಂದು ಗ್ರಾಮ ಸ್ವರಾಜ್ಯ ಆಗೋ ಒಂದು ನಿಟ್ಟಿನಲ್ಲಿ ವಿಕಸಿತ ಭಾರತ ಗ್ರಾಮ ಮಟ್ಟದಿಂದನೇ ಪ್ರಯತ್ನ ಆಗೋ ಎಲ್ಲ ಒಂದು ಸಾಧ್ಯತೆ ಈ ಒಂದು ಕಾಯ್ದೆ ಮೂಲಕ ಸಿಗತ್ತೆ ಮೇಡಮ್. ಈ ಒಂದು ಯೋಜನೆಗಳ ಮೂಲಕ ಒಂದು ಸಬಲೀಕರಣ ಆಗುತ್ತೆ ಗ್ರಾಮ ಮಟ್ಟದಲ್ಲಿ ಅಂತ ನನ್ನ ಒಂದು ಅನಿಸಿಕೆ, ಒಂದು ಅಭಿಪ್ರಾಯ ನಮ್ಮಪ್ಪ.